ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಶಾಸಕರೊಬ್ಬರು ಸದನದಲ್ಲೇ ಡಿಸಿಎಂ ವಿರುದ್ಧವಾಗಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇದೇ ಸದನದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಮೇಲೆ ಎರಡೆರಡು ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ರಾಜ್ಯ ಕಾಂಗ್ರೆಸ್ ಸಚಿವರಿಗೆ ಈಗ ಭಾರಿ ಆತಂಕ ಕಾಡ್ತಾ ಇದೆ. ಪ್ರತಿ ಕ್ಷಣವೂ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಆತಂಕದಲ್ಲಿ ದಿನದೂಡುವಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಹಾಗೆ ಸಿಡಿ. ರಾಜ್ಯ ರಾಜಕೀಯದಲ್ಲಿ ಈ ಸಿಡಿ ರಾಜಕಾರಣ, ಹನಿ ಟ್ರ್ಯಾಪ್ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇದೆ. ಈ ನಾಯಕರುಗಳಿಗೆ ಹನಿ ಟ್ರ್ಯಾಪ್ನ ಬಿಸಿ ಮುಟ್ಟಿದೆ. ಈ ಬಾರಿ ಸದನದಲ್ಲೇ ಹನಿ ಟ್ರ್ಯಾಪ್ ವಿರುದ್ಧವಾಗಿ ರಣಕಹಳೆ ಮೊಳಗಿದೆ. ರಾಜ್ಯ ರಾಜಕಾರಣದ ಹಲವು ಸ್ಫೋಟಕ ವಿಚಾರಗಳು ಸದನದ ಅವಧಿಯಲ್ಲೇ ಬಹಿರಂಗಗೊಂಡಿರುವಂಥದ್ದು. ಬರೋಬ್ಬರಿ 48 ರಾಜಕಾರಣಿಗಳ ಸಿಡಿ ಇದೆ, ಸಾಕಷ್ಟು ಹನಿ ಟ್ರ್ಯಾಪ್ ಆಗಿದೆ ಅನ್ನುವ ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ಇದು ಮಾತ್ರ ಅಲ್ಲ, ಕಳೆದ 1 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವ ಬಗ್ಗೆ ಗುಸುಗುಸು ಓಡಾಡ್ತಾ ಇತ್ತು. ಇದೀಗ ಅದು ಅಧಿಕೃತವಾಗಿದೆ. ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ಬಹಿರಂಗವಾಗಿ ಕಾಂಗ್ರೆಸ್ ನಾಯಕ ಒಪ್ಪಿಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರೋದೇನಪ್ಪ ಅಂತ ಹೇಳಿದ್ರೆ, ಇದೆಲ್ಲದರ ಸೂತ್ರಧಾರ ಯಾರು ಅನ್ನೋದು. ಒಂದು ಮಾಹಿತಿ ಪ್ರಕಾರ ಹಲವು ಕಾಂಗ್ರೆಸ್ನ ನಾಯಕರೇ ಅನುಮಾನ ವ್ಯಕ್ತಪಡಿಸುತ್ತಿರೋ ಪ್ರಕಾರವಾಗಿ ಇದೆಲ್ಲದರ ಹಿಂದೆ ಓರ್ವ ಸೂತ್ರಧಾರ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರಾರು ಅಲ್ಲ, ಈ ಹನಿ ಟ್ರ್ಯಾಪ್, ಸಿಡಿ ಇದೆಲ್ಲದರ ಫ್ಯಾಕ್ಟರಿ ಓನರ್, ನಿರ್ದೇಶಕ, ನಿರ್ಮಾಪಕ ಸ್ವಪಕ್ಷದವರೇ ಅನ್ನುವ ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಅಂತಹದೊಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ನವರೇ ಮಾಡ್ತಿರುವಂಥದ್ದು. ಹಾಗಾದ್ರೆ ಏನಿದು ಹನಿ ಟ್ರ್ಯಾಪ್ ರಾಜಕಾರಣ? ಹನಿ ಲೀಲಿಗೆ ಬೆಚ್ಚಿ ಬಿದ್ರ ಕಾಂಗ್ರೆಸ್ ಸಚಿವರು, ನಾಯಕರುಗಳು. ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ ನಾಯಕ ಯಾರು? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಬಗ್ಗೆ ಒಂದು ವರದಿಯನ್ನ ನೋಡೋಣ. ವೀಕ್ಷಕರೇ, ಹನಿ ಟ್ರ್ಯಾಪ್ ರಾಜಕಾರಣ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಸಾರ್ವಜನಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಅಧಿವೇಶನದಲ್ಲೂ ಅಂತಹ ಗಂಭೀರ ವಿಚಾರಗಳ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ. ಇವರು ಇರುವ ಸಮಯದಲ್ಲಿ 50% ಇವರ ವೈಯಕ್ತಿಕ ರಾಜಕಾರಣದ ಮಧ್ಯೆನೇ ಕಳೆದು ಹೋಗುತ್ತೆ. ಇನ್ನೂ ಕೆಲವೊಂದಷ್ಟು ಬಹಳ ಒಳ್ಳೆಯ ಶಾಸಕರಿದ್ದಾರೆ. ಅದರಲ್ಲೂ ಹೊಸದಾಗಿ ಆಯ್ಕೆಯಾದಂತಹ ಕೆಲವು ಶಾಸಕರನ್ನ ಮೆಚ್ಚಲೇಬೇಕು. ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಸದನದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ ಅಥವಾ ಸರ್ಕಾರದ ಸಚಿವರುಗಳು ಎಷ್ಟು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಗೊತ್ತಿಲ್ಲ. ಆದರೆ ತಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಪಟ್ಟಿ ಮಾಡಿಕೊಂಡು ವಿವರವಾಗಿ ಅದಕ್ಕೆ ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಬಜೆಟ್ ಅಧಿವೇಶನದಲ್ಲೂ ಕ್ಷೇತ್ರಕ್ಕೆ ಸಿಗದಂತಹ ಕೊಡುಗೆಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆ ಹಿರಿಯ ರಾಜಕಾರಣಿಗಳು, ಪ್ರಮುಖ ನಾಯಕರು ಅಂತ ಅನಿಸ್ಕೊಂಡವರು ಹಾಗೆ ಸರ್ಕಾರದ ಸಚಿವರುಗಳಿಗೆ ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಅದುವೇ ಹನಿ ಟ್ರ್ಯಾಪ್. ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿದ್ದಾರೆ. ಜನರ ಸಮಸ್ಯೆ ಅಂತ ಹೇಳಿದ್ರೆ ಇವ್ರ್ಯಾರು ಇಷ್ಟರ ಮಟ್ಟಿಗೆ ಒಂದಾಗಿರೋದನ್ನು ನಾನು ಯಾವತ್ತೂ ನೋಡಿಲ್ಲ. ಆದರೆ ತಾವು ಎಲ್ಲಿ ಗುಂಡಿಗೆ ಬಿದ್ದು ಬಿಡ್ತೀವೋ, ನಮ್ಮನೆಯಲ್ಲಿ ಹನಿ ಟ್ರ್ಯಾಪ್ ಕೆಡ್ಡಾಗೆ ಬೀಳಿಸ್ತಾರೋ ಅನ್ನೋ ಆತಂಕ ಕೆಲವೊಂದಷ್ಟು ಪ್ರಮುಖ ಹಿರಿಯ ನಾಯಕರಲ್ಲಿ ಆವರಿಸ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಸದನದಲ್ಲೇ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅವರವರ ಬಂಡವಾಳವನ್ನು ಅವರವರೇ ಬಿಚ್ಚಿಟ್ಟಿರುವಂಥದ್ದು. ಈ ಕಡೆ ಆಡಳಿತ ಕಾಂಗ್ರೆಸ್ ಕಡೆಯಿಂದ ಹನಿ ಟ್ರ್ಯಾಪ್ ಆಗಿರೋದು ನಿಜ, ಅದರ ಫ್ಯಾಕ್ಟ್ರಿನೇ ಇರಬಹುದೇನೋ ಅಂತ ಹೇಳಿದ್ರೆ ಇತ್ತ ವಿಪಕ್ಷ ಬಿಜೆಪಿಯಿಂದಲೂ ಇದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಕೊಟ್ಟು ಮಾತಾಡಿದ್ದಾರೆ. ನಮ್ಮಲ್ಲಿ ಫ್ಯಾಕ್ಟ್ರಿ ಇದೆ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ಮಲ್ಲೂ ಇದೆಯಾ ಅಂತ ಹೇಳೋದ್ರ ಜೊತೆಗೆ ಇದಕ್ಕೆ ಸೂಕ್ತ ಕ್ರಮ ಆಗಬೇಕು ಅಂತ ತನಿಖೆಗೆ ಒತ್ತಾಯಪಡಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ತನಿಖೆಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇನೆ ಅಂತ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ಈಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರೋದಾದ್ರೆ 1-2 ತಿಂಗಳಿಂದ ಪ್ರಮುಖ ರಾಜಕಾರಣಿಯೊಬ್ಬರಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವ ಸುದ್ದಿ ಗುಸುಗುಸು ಹರಿದಾಡ್ತಾ ಇತ್ತು. ಆನಂತರದಲ್ಲಿ ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಸುದ್ದಿ ಬಂತು. ಇನ್ನು 2 ದಿನದ ಹಿಂದಷ್ಟೇ ಹನಿ ಟ್ರ್ಯಾಪ್ ಯಾರು ಮಾಡ್ತಿದ್ದಾರೆ, ಯಾರು ಒಳಗಾಗಿದ್ದಾರೆ ಅನ್ನೋ ವಿಚಾರವನ್ನ 2 ಹೆಸರನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಬಿಜೆಪಿ ನಾಯಕ ಯತ್ನಾಳ್ ಅವರು ಒಂದು ಬಾಂಬನ್ನು ಸಿಡಿಸಿದ್ರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಸಹ ಒಂದು ಬಾಂಬ್ ಸಿಡಿಸ್ತಾರೆ. ನಮ್ಮದೇ ಪ್ರಭಾವಿ ನಾಯಕರಿಗೆ 1-2 ಬಾರಿ ಪ್ರಯತ್ನ ಆಗಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಘರ್ಷಣೆ ಕೂಡ ಸಂಭವಿಸಿದೆ. ಅಷ್ಟು ಮಾತ್ರ ಅಲ್ಲ, ಸ್ವಪಕ್ಷದವರೇ ಇರಬಹುದು ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ಕೆಲವರು ಹನಿ ಟ್ರ್ಯಾಪ್ ಅನ್ನು ಬಂಡವಾಳ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಒಬ್ಬ ಸಚಿವರ ವಿಕೆಟ್ ಬೀಳಿಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಹೀಗಾಗಿ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಮಾತಾಡಿದ್ದೀನಿ, ದೂರು ಕೊಡೋದಕ್ಕೆ ಹೇಳಿದ್ದೀನಿ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಒತ್ತಾಯ ಮಾಡೋದ್ರ ಜೊತೆಗೆ ಈ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ರು. ಇವತ್ತು ನೋಡಿದ್ರೆ ತಾವು ಹೇಳಿದಂತೆಯೇ ಡೇರ್ ಅಂಡ್ ಡ್ಯಾಶಿಂಗ್ ಕರ್ನಾಟಕದ ಹುಲಿ ಯತ್ನಾಳ್ ಅವರು ಹೇಳಿದಂತೆಯೇ ಸದನದಲ್ಲಿ ಆ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ಒಳಗಾಗಿರೋದು ಬೇರಾರು ಅಲ್ಲ, ಸಚಿವ ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಸದನದಲ್ಲೇ ಹೆಸರನ್ನು ಬಹಿರಂಗಪಡಿಸಿದ್ರು.
ಇವರಿಬ್ರು ಮೊದಲೇ ಮಾತಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಯತ್ನಾಳ್ ಅವರು ಈ ರೀತಿಯಾಗಿ ಹೇಳಿದ ಬೆನ್ನಲ್ಲೇ ರಾಜಣ್ಣ ಅವರು ಅದಕ್ಕೆ ಧ್ವನಿಗೂಡಿಸ್ತಾರೆ. ಹೌದು, ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರೋದು ನಿಜ ಅಂತ ಒಪ್ಪಿಕೊಳ್ತಾರೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ CD ಮತ್ತು ಪೆನ್ ಡ್ರೈವ್ ಉತ್ಪಾದನೆಗೆ ಹೆಸರಾಗಿದೆ ಅಂತ ಹಲವರು ಹೇಳ್ತಾ ಇದ್ರು. ತುಮಕೂರಿನ 2 ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು. ತುಮಕೂರು ಭಾಗದ ಸಚಿವರು ಯಾರು? ಪರಮೇಶ್ವರ್ ಹಾಗೂ ನಾನು ಮಾತ್ರ. ಇದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪಕ್ಷದ ಮುಖಂಡರ ಪೆನ್ ಡ್ರೈವ್ ಇದ್ದಾವೆ. ನಾನೊಂದು ಲಿಖಿತ ದೂರನ್ನು ಕೊಡ್ತೀನಿ, ಇದರಲ್ಲಿ ನಿರ್ಮಾಪಕರು ಯಾರಿದ್ದಾರೆ, ನಿರ್ದೇಶಕರು ಯಾರು, ಈ ಪೆನ್ ಡ್ರೈವ್, CD, ಹನಿ ಟ್ರ್ಯಾಪ್ ಇದೆಲ್ಲದರ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಲಿ, ತನಿಖೆ ಮಾಡಲಿ ಅಂತ ಗೃಹ ಸಚಿವರಿಗೆ ಆಗ್ರಹಿಸಿದರು. ಇನ್ನು ವೀಕ್ಷಕರೇ, KN ರಾಜಣ್ಣ ಅವರು ಅಚ್ಚರಿ ಅನ್ನುವಂತೆ ರೇವಣ್ಣ ಕುಟುಂಬದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. 48 ಜನರ ಪೆನ್ ಡ್ರೈವ್ಗಳಿದ್ದಾವೆ. ಕಾಂಗ್ರೆಸ್, BJP, JDS ಅನ್ನದೇ ಎಲ್ಲ ಪಕ್ಷಗಳಿಗೆ ಸೇರಿದ ನಾಯಕರ ಪೆನ್ ಡ್ರೈವ್ಗಳಿದೆ. ಇದಲ್ಲದೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿರೋ ಬಗ್ಗೆನೂ ಕೆಲವೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ. ಪಾಪ ರೇವಣ್ಣ ಅವರ ವಿಚಾರ, ಅವರ ಕುಟುಂಬದ ವಿಚಾರ, ಈಗ ನನ್ನ ಮೇಲೆ ಕೂಡ ಪ್ರಯತ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿದೆ ನನ್ನ ಹತ್ರ. ಈ ಬಗ್ಗೆ ಗೃಹ ಸಚಿವರಿಗೆ ದೂರು ಕೊಡ್ತೇನೆ ಅಂತ ಹೇಳಿದ್ರು. ಪ್ರಮುಖವಾಗಿ ರಾಜಣ್ಣ ಅವರು ಒತ್ತಿ ಹನಿ ಟ್ರ್ಯಾಪ್ ಬಗ್ಗೆ ಎಲ್ರಿಗೂ ಗೊತ್ತಾಗಲಿ, ಇದ್ರ ಹಿಂದೆ ಯಾರಿದ್ದಾರೆ, ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್, ಫ್ಯಾಕ್ಟ್ರಿ ಓನರ್ ಯಾರು ಅಂತ ಗೊತ್ತಾಗಲಿ ಅಂತ ರಾಜಣ್ಣ ಅವರು ಗುಡುಗಿರುವಂಥದ್ದು. ಇನ್ನು ರಾಜಣ್ಣ ಅವರು ಈ ರೀತಿ ಹೇಳ್ತಿದ್ದ ಹಾಗೆ ವಿಪಕ್ಷದವರೂ ಸೇರಿ ಸದನದ ಮೇಜನ್ನು ಕುಟ್ಟಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ವಿಚಾರದಲ್ಲಿ ಹಲವು ನಾಯಕರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ BJP ಶಾಸಕ ಮುನಿರತ್ನ ಅವರು ಸಹ ರೊಚ್ಚಿಗೆದ್ರು. ರಾಜರಾಜೇಶ್ವರಿ ನಗರದ BJP ಶಾಸಕ ಮುನಿರತ್ನ ಅವರು DK ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ. DK ಅವರು ಮಹಾಪಾಪದ ಕೆಲಸವನ್ನ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ರು. ಇದಕ್ಕೆ DK ಶಿವಕುಮಾರ್ ಅವರು, DK ಸುರೇಶ್ ಅವರೇ ಕಾರಣ. ಈ ರೀತಿಯೆಲ್ಲ ನನ್ನ ವಿರುದ್ಧ ಆರೋಪ ಮಾಡಿದ್ರೆ 15 ವರ್ಷದ ನನ್ನ ಮೊಮ್ಮಕ್ಕಳಿದ್ದಾರೆ, ಅವ್ರ ಮುಂದೆ ಹೇಗೆ ನಾನು ತಲೆ ಎತ್ಕೊಂಡು ಓಡಾಡ್ಲಿ? ನನ್ನ ಜೀವನವನ್ನು ಹಾಳು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ, ಮಹಾಪಾಪದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ DK ಅವರ ವಿರುದ್ಧವಾಗಿ ಸದನದಲ್ಲೇ ಗುಡುಗಿದ್ರು. ಅಷ್ಟು ಮಾತ್ರ ಅಲ್ಲ, HD ರೇವಣ್ಣ ಅವರ ಮನೆ ಹಾಳು ಮಾಡಿದ್ರು, ರಮೇಶ್ ಜಾರಕಿಹೊಳಿ ಅವರ ಮನೆ ಹಾಳು ಮಾಡಿದ್ರು, ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವೆಲ್ಲವನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲದಿದ್ದರೆ ಎಲ್ಲ ಶಾಸಕರ ಜೀವನ ಹಾಳು ಮಾಡ್ತಾರೆ ಅಂತ ಆರೋಪವನ್ನು ಮಾಡಿರುವಂಥದ್ದು. ಕೇವಲ ಸದನದ ಒಳಗೆ ಮಾತ್ರ ಅಲ್ಲ, ಇದರ ಬೆನ್ನಲ್ಲೇ ಒಂದು ಸುದ್ದಿಗೋಷ್ಠಿಯನ್ನು ಸಹ ನಡೆಸಿದ್ರು. ಅಲ್ಲಿಯೂ DK ಅವರ ವಿರುದ್ಧವಾಗಿ ಗುಡುಗಿದ್ರು. ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರ ಬಗ್ಗೆ ಸಾಲು ಗುರುತರ ಆರೋಪಗಳನ್ನು ಮಾಡಿದ್ರು. ಇನ್ನು ವೀಕ್ಷಕರೇ, ಈ ಎಲ್ಲ ಸ್ಫೋಟಕ ಬೆಳವಣಿಗೆಗಳಾಗ್ತಿದ್ದ ಹಾಗೆ ಅದರ ಬೆನ್ನಲ್ಲೇ ರಾಜಣ್ಣ ಅವರ ಪುತ್ರನಿಂದಲೂ ಒಂದು ಸ್ಫೋಟಕ ಹೇಳಿಕೆ ಹೊರಬಿತ್ತು. ಇತ್ತ ತಂದೆ ರಾಜಣ್ಣ ಅವರು ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಿದ್ದಂತೆ ಅವರ ಪುತ್ರ MLC ರಾಜೇಂದ್ರ ಅವರು ಸಹ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದರು. ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ನಡೆದಿದೆ, ಕಳೆದ 6 ತಿಂಗಳಿಂದನೂ ನನ್ನ ಮೇಲೆಯೂ ಹನಿ ಟ್ರ್ಯಾಪ್ ಪ್ರಯತ್ನಗಳು ನಡೀತಾ ಇದೆ. ವಿಪಕ್ಷದವರು ಮಾಡಿದ್ದಾರೋ ಯಾರು ಮಾಡಿದ್ದಾರೋ ಅಂತ ಹೇಳೋದಕ್ಕಾಗೋದಿಲ್ಲ, ಇದನ್ನ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು, ಅವರ ಬಗ್ಗೆ ತನಿಖೆ ನಡೀಬೇಕು, ಇದು ರಾಜಕೀಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿದ್ರು. ಕಳೆದ ಒಂದಷ್ಟು ದಿನಗಳಿಂದ ತನಗೆ ವಿಡಿಯೋ ಕಾಲ್ ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ, ನನ್ನನ್ನು ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸುವಂತಹ ಪ್ರಯತ್ನ ನಡೀತಿದೆ, ಈ ಬಗ್ಗೆ ನಾವು ದೂರು ಕೊಡ್ತೀವಿ, ಗೃಹ ಸಚಿವರ ಜೊತೆಗೂ ಮಾತಾಡಿ CM ಅವ್ರಿಗೂ ದೂರು ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಕಾಂಗ್ರೆಸ್ ವಲಯದಲ್ಲಿ ಮಾತ್ರ ಅಲ್ಲದೆ BJPಗರು ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ಸಿಗರು ಈ ವಿಚಾರದಲ್ಲಿ ಎಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ವಿಧಾನಸಭೆಯ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಇದೇ ತಿಂಗಳ ಅಂತ್ಯ ಇಲ್ಲವೇ ಮುಂದಿನ ತಿಂಗಳ ಒಳಗಾಗಿ ದೆಹಲಿಗೆ ಭೇಟಿ ಕೊಡೋದಕ್ಕೆ ಕೆಲ ಸಚಿವರು ಮುಂದಾಗ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ಗೆ ಈ ವಿಚಾರದಲ್ಲಿ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿ ಭೇಟಿ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರೋದು ಇವರ ಉದ್ದೇಶ. ಅಂದರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ.